ಓಹೋ, ಬೆಳಗ್ಗೆಯಿಂದ ತುಂಬಾ ಕೆಲಸ ಮಾಡಿರ್ತೀಯಲ್ಲ, ಅದಕ್ಕೆ ದಾಹ ಆಗ್ತದೆ ಅನ್ಸುತ್ತೆ. ಕುಡಿ. ನನ್ನ ಕಷ್ಟ ನನಗೆ, ನಿಮ್ ಸಂತೋಷ ನಿಮ್ಗೆ. ನೀನು ನಿಮ್ಮ ಮನೆ ನಿಜವಾದ ಸೊಸೆ ಆಗಿದ್ರೆ ನೀವು ಇಷ್ಟೆಲ್ಲ ಕಷ್ಟಪಡೋದ್ರಲ್ಲಿ ಅರ್ಥ ಇದೆ. ನಿಮ್ಮ ಅತ್ತೆ, ನಿಮ್ಮ ಫ್ಯಾಮಿಲಿ ಅನ್ನೋ ಸೆಂಟಿಮೆಂಟ್ ನಿಮಗೂ ಇರೋದು. ಈಗ ನೀನು ಯಾಕೆ ಬೇರೆಯವ್ರಿಗೋಸ್ಕರ ಇಷ್ಟೊಂದು ಕಷ್ಟಪಡಬೇಕು? ನನ್ನ ಅಂಗಡಿಗೂ ಸುಮಾರು ಜನ ಬರ್ತಾರೆ. ಅವ್ರು ಯಾರು ನನ್ನೋರಲ್ಲ, ಇಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಆದ್ರೆ ಅಲ್ಲಿ ಸಂಪಾದನೆ ಆಗುತ್ತೆ, ಇಲ್ಲಿ ಸಮಾಧಾನ ಸಿಗುತ್ತೆ. ನೋಡಿ ಸಾಹೇಬ್ರೆ, ದುಡ್ಗೋಸ್ಕರ ಕೆಲಸ ಮಾಡೋದಕ್ಕೂ ನಮ್ ಸಂತೋಷಕ್ಕೋಸ್ಕರ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಆದ್ರೆ ಇವ್ರು ಸೇವೆ ಮಾಡೋದ್ರಿಂದ ನಿಂಗೆ ಸಂತೋಷ ಸಿಗುತ್ತಾ? ಒಬ್ರು ಋಣದಲ್ಲಿರೋದು ಅಷ್ಟು ಸುಲಭ ಅಲ್ಲ ಸಾಹೇಬ್ರೆ. ಇಲ್ಲಿಗೆ ನಾನು ಸುಮ್ಮನೆ ಬಂದಿರ್ಬೋದು, ಸುಮ್ಮನೆ ಹೋಗ್ಬೋದು, ಆದ್ರೆ ಇರೋ ಅಷ್ಟು ದಿನ ಸುಮ್ಮನೆ ಇರೋದಿಲ್ಲ. ನನ್ನ ಅಪ್ಪ ಅಮ್ಮ ನನ್ನ ಜೊತೆಲಿದ್ದಿದ್ರೆ ನಾನು ಅವ್ರಿಗೂ ಇದೇ ರೀತಿ ಸೇವೆ ಮಾಡ್ತಿದ್ದೆ. ನಮ್ ತಾಯಿನ ನಿಮ್ ತಾಯಿಯಲ್ಲಿ ನೋಡ್ತಾ ಇದ್ದೀನಿ, ಅವ್ರಿಗೆ ಸೇವೆ ಮಾಡ್ತೀನಿ. ನೀನ್ ಎಥಿಕ್ಸು ನನಗೆ ತುಂಬಾ ಇಷ್ಟ ಆಯ್ತು. ಒಂದ್ ಮಾತು ಹೇಳ, ನಮ್ ಕಾಂಟ್ರಾಕ್ಟ್ ಮುಗಿದ್ಮೇಲೂ ನಾನು ನಿನ್ ಜೀವನದ ಬಗ್ಗೆ ಯೋಚನೆ ಮಾಡ್ತೀನಿ. ಒಬ್ಬ ಒಳ್ಳೆ ಹುಡುಗನ ಹುಡುಕಿ ನಿನ್ ಲೈಫೇ ಸೆಟ್ಲ್ ಆಗೋ ಹಾಗೆ ನಾನೇ ನಿಂತು ಮದುವೆ ಮಾಡಿಸ್ತೀನಿ. ಸಾಹೇಬ್ರೆ, ಯಾರೋ ನಮ್ಮ ಮಾತನ್ನ ಕೇಳಿಸ್ಕೊಂಡ್ರು ಅನ್ಸುತ್ತೆ. ಅಯ್ಯೋ, ಎಂತ ಮಿಸ್ಟೇಕ್ ಆಗೋಯ್ತು. ಬಾಗ್ಲ ತೆಗಿಯೋ. ಅತ್ತೆ. ಅಮ್ಮ. ಏ ಅಜಿತ್. ಸಾಹೇಬ್ರೆ. ಏನು? ಹಾಸ್ಕೆ. ಫಸ್ಟ್ ಎತ್ತು. ಸಾಹೇಬ್ರೆ. ಏನ್ ಹೇಳು. ನೀವು ಕುತ್ಕೊಂಡು ಮೈಸೂರು ಪಾಕ್ ತಿಂತೀರಿ, ನಾನು ಡೋರ್ ಓಪನ್ ಮಾಡ್ತೀನಿ. ಸರಿ, ಅದೇ ಬೇಗ ಮಾಡಿ. ಭೂಮಿ, ಅಜಿತ್, ನೀನ್ ಮದುವೆ ಮಾಡಿಸ್ತೀಯಾ? ಅಮ್ಮ, ಅದು. ಏ ಅಜಿತ್, ಈಗ ಕೇಳಿಸ್ಕೊ. ಈಗಾಗ್ಲೇ ಅಂಜು ಮದ್ವೆ ಬೇಡ ಅನ್ನೋ ರೀತಿ ಆಡ್ತಿದ್ದಾಳೆ ನೋಡು. ನೀನ್ ಈ ವಿಚಾರದಲ್ಲಿ ಸುಮ್ಮನೆ ಇದ್ಬಿಡು. ಅವಳ ಈ ವಿಚಾರದಲ್ಲಿ ಬಲವಂತ ಮಾಡ್ಬೇಡ ಕಣೋ. ಅಂಜು ಅಂಜು ನೀವಾಗ್ಲೇ ಅಂಜು ಮದ್ವೆ ವಿಷಯ ತಾನೇ ಮಾತಾಡ್ತಾ ಇದ್ದಿದ್ದು? ನಮ್ಮ ಅಂಜು ಅವಳ ಮದುವೆ ವಿಷಯದ ಬಗ್ಗೆ. ಅಮ್ಮ, ನೀವು ಮೈಸೂರು ಪಾಕ್ತೀನಿ. ಏನಾಗಿದ್ಯಮ್ಮ ನನ್ನ ಮಗಗೆ? ಆಮೇಲೆ ಡೈಲಾಗ್ ಹೇಳುವಂತೆ. ತಿನ್ನಿ, ಚೆನ್ನಾಗಿದೆ ಅಲ್ಲ? ಅಲ್ಲ, ನೀವಿಬ್ರು ಸೇರ್ಕೊಂಡು ನಂಗೆ ಇಷ್ಟೆಲ್ಲ ಮೈಸೂರು ಪಾಕ ತಿನ್ನಿಸ್ತಿದ್ದೀರಲ್ಲ, ಏನಮ್ಮ ಭೂಮಿ, ಬೆಳಗ್ಗೆಯಿಂದ ನೀನು ಏನೂ ತಿಂದಿಲ್ಲ. ಒಂದು ಲೋಟ ಹಾಲಾದ್ರೂ ಕುಡಿಬೇಕು ತಾನೆ? ಏನ್ ಹೇಳ್ತಿದ್ಯಮ್ಮ? ಬೆಳಗಿಂದ ಭೂಮಿ ಏನು ತಿಂದಿಲ್ವಾ? ಹೌದು ಕಣ, ಎಲ್ಲ ಅಜ್ಜಿ ಕತೆ. ಆಮೇಲೆ ಭೂಮಿ ಹೇಳ್ತಾರೆ ಬಿಡು. ಆದ್ರೆ ಪಾಪ ಕಣ ಇವಳು, ಬೆಳಗ್ಗೆಯಿಂದ ಒಂದು ಬದಲು ಅನ್ನಲೂ ತಿಂದಿಲ್ಲ. ಅಲ್ಲ ಭೂಮಿ, 6 ಮೈಸೂರು ಪಾಕ್ ಒಬ್ಬನೇ ಕುತ್ಕೊಂಡು ತಿಂತೀನಿ. ಒಂದ್ ಮಾತು ಹೇಳ್ಬೋದಲ್ವಾ? ಒಬ್ಬನಿಗೆ ನೀರು ಕೊಟ್ಕೊಂಡು ಸಮಾಧಾನ ಮಾಡ್ಕೋತಿದ್ಯಲ್ಲ. ಮೊದಲು ಊಟ ಮಾಡಿ ನಡಿ, ನಾನೇ ಬಡಿಸ್ತೀನಿ. ಬಾ. ಏ ಅಜಿತಾ, ಇವಳು ಪಾಪ ಕಣೋ. ಇವಳ ಮನ್ಸಿಗೆ ಏನೇ ನೋವಾದ್ರೂ ಅದನ್ನ ಯಾರ ಹತ್ರನೂ ಹೇಳ್ಕೊಳಲ್ಲ. ಇವಳನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಏನ್ ಪುಣ್ಯ ಮಾಡಿದ್ದೆ ಗೊತ್ತಾ? ಏ ಅಜಿತ್, ಇನ್ನೊಂದು ವಿಷಯ ಏನ್ ಗೊತ್ತಾ? ಅಜ್ಜಿ ಭೂಮಿಗೋಸ್ಕರ ಹಾಲು ಕಾಯಿಸಿಟ್ಟಿದ್ದಾರೆ. ಆ ಹಾಲನ್ನ ಭೂಮಿ ಕುಡಿದ್ರೆ ಅಜ್ಜಿ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಸರಿ, ಬನ್ನಿ, ನಾನು ಬರ್ತೇನೆ. ಏನ್ ಬೇಡ, ನಾನು ಉಳ್ಳ ಕರ್ಕೊಂಡು ಹೋಗ್ತೀನಿ, ನೀನ್ ಇಲ್ಲೇ ಇರು. ಬಾ ಭೂಮಿ.